ಹೂವಿನ ಉದ್ಯಾನ ಎಲ್ಲರಿಗೂ ಮುದ ನೀಡುವುದು. ಆದರೆ ಬಹಳಷ್ಟು ಮಂದಿ ಇದಕ್ಕೆ ಬಹಳ ದೊಡ್ಡ ಸ್ಥಳ ಬೇಕೆಂದು ಭಾವಿಸಿರುತ್ತಾರೆ. ಆದರೆ ಅತ್ಯಂತ ಕಡಿಮೆ ಜಾಗದಲ್ಲಿ ಸುಂದರವಾದ ಆಕರ್ಷಕವಾದ ಉದ್ಯಾನವನ್ನು ಹೇಗೆ ಬೆಳೆಸಬಹುದೆಂದು ಬನ್ನಿ ನೋಡೋಣ. ವರ್ಟಿಕಲ್ ಗಾರ್ಡನ್ ನಿಜಕ್ಕೂ ಕೂಡ ಈಗ ನಮ್ಮ ಏನು ಮನೆಯ ಹೊರಾಂಗಣ ಅಥವಾ ಮೇಲ್ಭಾಗ ರೂಫ್ನಲ್ಲಿ ಅಥವಾ ಹಿಂಭಾಗದಲ್ಲಿ ಸ್ಥಳ ಇಲ್ಲದಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಈಗ ಮನೆ ಒಳಗಡೆ ಕೂಡ ಒಂದು ಉತ್ತಮ ಪರಿಸರ ಬೇಕು. ನಾಟ್ ಓನ್ಲಿ ಮನೆ, ಈಗ ಆ್ಯಕ್ಚುಲಿ ಯಾವುದೋ ಒಂದು ಆಫೀಸ್ ಇರ್ಬೋದು ಅಥವಾ ಇನ್ಯಾವುದೋ ಸಂಸ್ಥೆ ಇರ್ಬೋದು, ಅಲ್ಲಿ ಒಂದು ಲೈವ್ಲಿ ಬ್ಯಾಕ್ಗ್ರೌಂಡ್ ಕೊಡಲಿಕ್ಕೆ ವರ್ಟಿಕಲ್ ಗಾರ್ಡನ್ನ ಒಂದು ಸೆಮಿ ಶೇಡ್ ಅಟ್ಮಾಸ್ಫಿಯರ್ ಇರ್ತಕ್ಕಂಥ ಕಡೆ ನಾವೆಲ್ಲ ಅಳವಡಿಸ್ಬೋದು. ಮತ್ತು ಈಗ ಇದು ವರ್ಟಿಕಲ್ ಗಾರ್ಡನ್ ಅಂದರೆ ಬಹುಮುಖ್ಯವಾಗಿ ಈಗ ಏನಾಗಿದೆ, ಆರ್ನಮೆಂಟಲ್ ಫೋಲಿಯೇಜ್ ಪ್ಲ್ಯಾಂಟ್ಸು, ಆರ್ನಮೆಂಟಲ್ ಫ್ಲವರಿಂಗ್ ಪ್ಲ್ಯಾಂಟ್ಸು ಮತ್ತು ಕೆಲವು ಸುಮಾರು ಮೆಡಿಸಿನಲ್ ಪ್ಲ್ಯಾಂಟ್ಸನ್ನು ಕೂಡ ಇದರೊಳಗೆ ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಇದು ಏನಂದರೆ ಪ್ರಮುಖವಾಗಿ ಒಂದು ಏನು ಫ್ಯಾಬ್ರಿಕೇಟೆಡ್ ಪ್ಯಾನಲ್ ಇರುತ್ತೆ, ಆ ಪ್ಯಾನಲ್ ಮೇಲ್ಗಡೆ ಈ ರೀತಿ ಪ್ಲ್ಯಾಂಟ್ಸನ್ನು ನಾವು ಆ್ಯಕ್ಚುಲಿ ಸ್ಟಿಕ್ ಮಾಡ್ಕೋತಾ ಹೋಗಬೇಕು. ಇಲ್ಲಿ ಏನಂದರೆ ಡಿಫ್ರೆಂಟ್ ಶೇಪ್ಸನ್ನು ಕೂಡ ಮಾಡ್ಬೋದಾಗಿದೆ. ಇದನ್ನು ಕೆಲವನ್ನ ತೆಗೆದುಬಿಟ್ಟು ನಮಗೆ ಬೇಕಾದಂಥ ಶೇಪನ್ನು ಮಧ್ಯೆ ಆ್ಯಡ್ ಮಾಡ್ಬೋದು, ಸೀರೀಸ್ ಆಫ್ ಕಲರ್ಸನ್ನು ಆ್ಯಡ್ ಮಾಡ್ಬೋದು. ಸೊ ಈ ರೀತಿ ಇದು ಇಟ್ ಹ್ಯಾಸ್ ಗಾಟ್ ಎ ಗ್ರೇಟ್ ಅಡ್ವಾಂಟೇಜ್. ಪ್ರಮುಖವಾಗಿ ಈಗ ಇಂಡೋರ್ ಪ್ಲ್ಯಾಂಟ್ಸ್ ಅಂದರೆ ಈಗ ಫಿಲೋಡೆಂಡ್ರಾನು, ಮನಿ ಪ್ಲ್ಯಾಂಟು, ಆಗ್ಲೋನಿಮಾಸು, ಡೈಫನ್ ಬೇಕಿಯಸು ಮತ್ತು ಆಂಥೂರಿಯಮ್ಸು, ಆಲ್ ಕೈಂಡ್ಸ್ ಆಫ್ ಫನ್ಸು, ಲಿಲ್ಲೀಸು, ಸಿಲ್ವರ್ ಡಸ್ಟು, ಜಿರೇನಿಯಮ್ಸು, ಮತ್ತು ದೆನ್ ದಿ ಹಿಲ್ ಬಾಲ್ಸಮ್ಸ್ ಅಂತೇಳಿ ಫ್ಲವರಿಂಗು, ಪೆಟೂನಿಯಾ, ಅಂದರೆ ವೈಡ್ ರೇಂಜ್ ಆಫ್ ಪ್ಲ್ಯಾಂಟ್ಸನ್ನು ನಾವು ಯೂಸ್ ಮಾಡ್ಬೋದು ಯಾವುದು ಇಂಡೋರ್ ಮತ್ತು ಔಟ್ಡೋರ್ ಪ್ಲ್ಯಾಂಟ್ಸಲ್ಲಿ. ಮತ್ತು ಮೆಡಿಷನಲ್ ಪ್ಲ್ಯಾಂಟ್ಸಿಗೆ ಬರೋದಾದರೆ ನೀವು ರೋಸ್ಮೆರಿ ಇರ್ಬೋದು, ಮರ್ಗ ಇರ್ಬೋದು, ಮತ್ತು ಏನೋ ನಾವು ಇದನ್ನು ಹೇಳ್ತೀವಿ ನಾವು ಪೆಲಾರ್ಗೋನಿಯಮ್ ಅಂತಂದ್ಬಿಟ್ಟು ಆ ಥರದ ಪ್ಲ್ಯಾಂಟ್ಸು ಎಲ್ಲ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದಿ ಪ್ಲ್ಯಾಂಟ್ಸನ್ನು ನಾವು ಇದಕ್ಕೆ ಯೂಸ್ ಮಾಡ್ಬೋದು. ಈಗ ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ ಈಗ ಇದು ನಾವು ಅಮರಾಂತಸ್ ಅಂತ ಕರಿತೇವೆ. ಅಂದರೆ ನಾವು ಏನು ಒಣಗನ್ನೇ ಸೊಪ್ಪು, ಇದು ಮನೆಗೆ ದಿನನಿತ್ಯ ನಾವು ಸೊಪ್ಪಾಗಿ ಯೂಸ್ ಮಾಡ್ತಕ್ಕಂಥ ಒಂದು ಅಮೂಲ್ಯವಾದಂಥ ಸೊಪ್ಪಿನ ಗಿಡ. ಇದನ್ನು ನಾವು ಇಂಥ ಒಂದು ಪಾಟ್ನಲ್ಲಿ ಬೆಳಿಬೋದು. ಈಗ ಮನೆಯಲ್ಲಿ ಒಂದು ನ್ಯೂಟ್ರಿಷನಲ್ ಗಾರ್ಡನ್ ಕಾನ್ಸೆಪ್ಟ್ಗೆ ಬೆಳೆಯೋದಾದರೆ ಈ ಥರ ಒಣಗನ್ನೇ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎಲ್ಲವನ್ನು ಕೂಡ ವಿವಿಧ ವಿಧವಾದಂಥ ಸೊಪ್ಪುಗಳನ್ನು ಮತ್ತು ಪುದೀನ ಈ ಥರದ ಸೊಪ್ಪುಗಳನ್ನು ನಾವು ಬೇಕಾದಷ್ಟು ಒಂದು 5 ಪ್ಯಾನಲ್ಸು, ಆ ರೀತಿ ಒಂದು 50 ಪ್ಯಾನಲ್ಸ್ ಇದ್ದರೆ ನಮ್ಮ ಮನೆಗೆ ಬೇಕಾದಂಥ ಎಲ್ಲ ಗಿಡಗಳನ್ನು ಬೆಳಿಬೋದು. ಅದೇ ರೀತಿ ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಇದು. ಈಗ ನಾವೆಲ್ಲ ಈಗ ನೋಡಿದಾಗೆ ಮನೆಯಲ್ಲಿ ನ್ಯೂಟ್ರಿಷನಲ್ ಗಾರ್ಡನ್ಗೋಸ್ಕರ ಬೆಳೀತಕ್ಕಂಥ ಸಂದರ್ಭದಲ್ಲಿ ಒಣಗನ್ನೇ ಸೊಪ್ಪನ್ನು ಹೇಗೆ ಬೆಳ್ಕೋಬೋದು, ಹಲವಾರು ಜಾತಿ ಸೊಪ್ಪಿನ ಜಾತಿಗಳನ್ನ ಅನ್ನೋದಕ್ಕೆ ಇದೆ ನೋಡಿ. ಇದು ಒಂದು ಹಸಿರು ಒಣಗನೆ ಮತ್ತು ಕೆಂಪು ಒಣಗನೆ. ಇದನ್ನು ನಾವು ಒಂದು ಆರ್ನಮೆಂಟಲ್ ಪರ್ಪಸ್ಗೆ ಮತ್ತು ಮನೆಗೆ ಸೊಪ್ಪಾಗಿ ಯೂಸ್ ಮಾಡಲಿಕ್ಕೆ ಕೂಡ ಬೆಳೆಸ್ಬೋದು. ಅದೇ ರೀತಿ ನಾವು ಈ ಕಡೆ ಬಂದರೆ ಹಲವಾರು ಇಂಡೋರ್ ಪ್ಲ್ಯಾಂಟ್ಸನ್ನು ನೋಡ್ತಾ ಇದ್ದೇವೆ. ಮತ್ತು ಜೊತೆಗೆ ಇದು ಏನೋ ಸಿಂಗೋನಿಯಮ್ ಸ್ಪೀಸೀಸ್ ಇದೆ, ಅವೆಲ್ಲ ಇಂಡೋರ್ ಪ್ಲ್ಯಾಂಟ್ಸು. ಬಟ್ ಇದೆಲ್ಲ ನಮಗೆ ಸೊಪ್ಪಿನ ಗಿಡಗಳು. ಇದನ್ನು ನಾವು ಕನ್ವೀನಿಯೆಂಟಾಗಿ ನಮ್ಗೆ ಬೇಕಾದ ಅವಶ್ಯಕತೆಗೆ ತಕ್ಕಂತೆ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಸರ್. ವರ್ಟಿಕಲ್ ಗಾರ್ಡನ್ ಕಾನ್ಸೆಪ್ಟ್ನಲ್ಲಿ ಕೇವಲ ಫೋಲಿಯೇಜ್ ಪ್ಲ್ಯಾಂಟ್ಸ್ ಅಲ್ಲದೆ ಹೂವಿನ ಗಿಡಗಳನ್ನು ಕೂಡ ಏನು ನಾವು ನೆಲದಲ್ಲಿ ಬೆಳಿತೀವಿ ಅಥವಾ ಕುಂಡದಲ್ಲಿ ಬೆಳಿತೀವಿ, ಅದೇ ರೀತಿ ನಮ್ಮ ಒಂದು ಈ ವರ್ಟಿಕಲ್ ಗಾರ್ಡನ್ ಪ್ಯಾನಲ್ಸಲ್ಲಿ ಕೂಡ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಈಗ ಇದು ಒಂದು ವಿನ್ಕಾ ರೋಸಿಯಾ ಈ ಥರದ್ದು ಬೆಳಿಬೋದು, ಮತ್ತು ಜೆರೇನಿಯಮ್ಮು, ಮತ್ತು ನಿಮಗೆ ಡಯಾಂಥಸ್ ಅಂತ ಬರುತ್ತೆ ಆ ಥರದ್ದು, ಪೆಟೂನಿಯಾಸು ಮತ್ತು ಪೈನ್ಸಿಟಿಯಾಸು, ಹೀಗೆ ಆಲ್ಮೋಸ್ಟ್ 2 ಡಜನ್ಸ್ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸನ್ನು ಕೂಡ ಈಗ ಈ ರೀತಿ ನಾವು ಆ್ಯಕ್ಚುಲಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ವರ್ಟಿಕಲ್ ಗಾರ್ಡನ್ ಏನಾಗುತ್ತೆ, ನಿರಂತರವಾಗಿ ನಿರ್ವಹಣೆ ಮಾಡಬೇಕಾಗ್ತದೆ. ಈಗ ಯಾವುದೇ ಒಂದು ಪ್ಲ್ಯಾಂಟ್ ಹಾಕ್ತೀವಿ, ಇದು ಹೂ ಬಿಟ್ಟು ಮತ್ತೆ ಏನಾಗುತ್ತೆ ಹಳೇದಾಗ್ತಾ ಇದ್ದಂಗೆ ಇದನ್ನು ನಾವು ರೀಪ್ಲೇಸ್ ಮಾಡಬೇಕು. ಅದೇ ರೀತಿ ಫೋಲಿಯೇಜ್ ಪ್ಲ್ಯಾಂಟ್ಸು, ಇಲ್ಲಿ ನಾವು ಮನಿ ಪ್ಲ್ಯಾಂಟನ್ನು ನೋಡ್ತೇವೆ. ಮನಿ ಪ್ಲ್ಯಾಂಟು ಸ್ವಲ್ಪ ಬೆಳೆದ ತಕ್ಷಣ ಅದನ್ನು ಕಟ್ ಮಾಡಿದರೆ ಮತ್ತೆ ಹೊಸ ಚಿಗುರು ಬರ್ತದೆ. ಅದನ್ನು ಏನಂದರೆ ಒಂದು ನಿಯಮಿತ ಹಂತಕ್ಕೆ ಮಾತ್ರ ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಸೊ ನಿರಂತರವಾಗಿ ಅದನ್ನು ಹಾಗೆ ಬೆಳೀಲಿಕ್ಕೆ ಬಿಟ್ಟರೆ ವಿಕಾರವಾಗಿ ಅತಿಯಾಗಿ ಬೆಳೆದು ಬಿಡುತ್ತೆ. ಅದನ್ನು ಒಂದು ನಿಗದಿತ ಆಕಾರಕ್ಕೆ ನಾವು ಟ್ರಿಮ್ ಮಾಡಿಕೊಂಡು ಕಾಲಕ್ಕೆ ಅದನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಸೊ ನಿರ್ವಹಣೆ ಏನು ಅಷ್ಟು ದುಸ್ತರ ಏನು ಅನಿಸಲ್ಲ, ಈಸಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯತೆ ಇದೆ.
ವರ್ಟಿಕಲ್ ಗಾರ್ಡನಲ್ಲಿ ಹಲವಾರು ಹೂವಿನ ಗಿಡಗಳನ್ನ ನಾನು ಬೆಳೆಸ್ಬೋದು ಅಂತ ಹೇಳಿದೆ. ಈಗ ನೋಡಿ ಒಂದು ಉದಾಹರಣೆಗೆ ಈಗ ಆ್ಯಕ್ಚುಲಿ ಇಲ್ಲಿ ಪೆಟೂನಿಯಾ ಪ್ಲಾಂಟ್ಸ್ ಇದೆ. ಪೆಟೂನಿಯಾ ಹೂ ಇದನ್ನು ಆ್ಯಕ್ಚುಲಿ ಕ್ರೀಪಿನ್ ಪೆಟೂನಿಯಾ ಅಂತ ಕರಿತೀವಿ, ಅದನ್ನು ಬೆಳೆಸ್ಬೋದು. ಅದೇ ರೀತಿ ಮತ್ತು ಇಲ್ಲಿ ಸೇವಂತಿಗೆ ಇದೆ, ಸೇವಂತಿಗೆ ಹೂ ಇದೆ. ಅದೇ ರೀತಿ ಮತ್ತು ಇಲ್ಲಿ ನೋಡಿ ಇದು ಸೇವಂತಿಗೆ, ಇದರೊಳಗೆ ಹಲವಾರು ಬಣ್ಣ ಇದೆ, ಹಲವಾರು ಬಣ್ಣದ ಸೇವಂತಿಗೆ ಹೂವನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಮತ್ತು ಅದೇ ರೀತಿ ಡಯಾಂತಸ್ ಅಂತೇಳಿ ಸ್ವೀಟ್ ವಿಲಿಯಮ್ಸ್ ಅಂತ ಕರಿತೀವಿ, ಅದು ಕೂಡ ಬುಷಿಯಾಗಿದ್ದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಅಂಥದ್ದನ್ನು ಕೂಡ ನಾವು ಇದರೊಳಗೆ ಹಲವಾರು ಬಣ್ಣಗಳಿದೆ ಡಯಾಂತಸ್ಸು. ಮತ್ತು ಇದು ಬಾಕ್ಸ್ವುಡ್ ಅಂತ, ಇದು ಒಂದು ಆರ್ನಮೆಂಟಲ್ ಪರ್ಪಸ್ಗೆ ಯೂಸ್ ಮಾಡ್ತಕ್ಕಂಥ ಗಿಡ. ಸೊ ಇದನ್ನು ನಾವು ಸ್ಪೆಥಿಫೈಲಮ್ ಅಂತ ಕರಿತೀವಿ. ಇದು ಕೂಡ ಒಂದು ಫೋಲಿಯೇಜ್ ಪ್ಲಾಂಟ್ಸು. ಮತ್ತು ಇದನ್ನು ನಾವು ಸೆಮಿ ಶೇಡಲ್ಲಿ ನೋಡೋದು ಬಿಳಿ ಹೂವನ್ನು ಆ ರೀತಿ ಬಿಡುತ್ತೆ. ಸೊ ಅಂಥ ಒಂದು ಗಿಡವನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಮತ್ತು ಅದನ್ನು ಬಿಟ್ಟರೆ ಮುಂದೆ ನಿಮಗೆ ಸಿಂಗೋನಿಯಮ್ ಅಂತಕ್ಕಂಥ ಗಿಡ ಇದೆ. ಒಟ್ಟಾರೆ ಈ ಒಂದು ಏನು ವರ್ಟಿಕಲ್ ಗಾರ್ಡನ್ ಕಾನ್ಸೆಪ್ಟನ್ನು ನಮ್ಮ ಮನೆ ಮತ್ತು ನಮ್ಗೆ ಬೇಕಾದಂಥ ಸ್ಥಳಗಳಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಅದು ಒಂದು ಉತ್ತಮವಾದಂಥ ಪರಿಸರಕ್ಕೆ ಅಂದವನ್ನು ನೀಡೋದ್ರ ಜೊತೆಗೆ ನಮಗೆ ಎಲ್ಲ ರೀತಿಯ ಏನೋ ಒಂದು ಮೆಡಿಸಿನಲ್ ಪ್ಲಾಂಟ್ಸ್ ಆದರೆ ನಮ್ಮ ನಿತ್ಯದ ರಿಕ್ವೈರ್ಮೆಂಟ್ಸನ್ನು, ಸೊಪ್ಪಿನ ಜಾತಿ ಗಿಡಗಳಾದರೆ ನಮಗೆ ಬೇಕಾದಂಥ ನ್ಯೂಟ್ರಿಷನಲ್ ಇದನ್ನು ಇಂಪ್ರೂವ್ ಮಾಡಲಿಕ್ಕೆ, ಆರ್ನಮೆಂಟಲ್ ಪ್ಲಾಂಟ್ಸ್ ಆದರೆ ನಮಗೆ ಪ್ಲೆಜರನ್ನು ನೀಡಲಿಕ್ಕೆ ಎಲ್ಲ ರೀತಿಯ ಒಂದು ಅವಶ್ಯಕತೆಗಳನ್ನ ಪೂರೈಸ್ತಕ್ಕಂಥ ಒಂದು ಗಾರ್ಡನ್ ಅಂದರೆ ವರ್ಟಿಕಲ್ ಗಾರ್ಡನು. ಇದನ್ನು ಜನಗಳು ಆದಷ್ಟು ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೋಬೋದು. ಮತ್ತು ಇನ್ನೊಂದೇನೆಂದರೆ ವರ್ಟಿಕಲ್ ಗಾರ್ಡನಲ್ಲಿ ಇದು ತನಗೆ ಬೇಕಾದಂಥ ಆಕಾರದಲ್ಲಿ ಅದನ್ನು ಏನು ಅಳವಡಿಕೆ ಮಾಡೋದ್ರಿಂದ ಒಂದು ಆಕರ್ಷಕ ರೂಪವನ್ನು ಇದು ಆ್ಯಕ್ಚುಲಿ ನೀಡುತ್ತೆ. ನೋಡಿದಿರಲ್ಲ ವೀಕ್ಷಕರೇ, ಇಂಥ ಉದ್ಯಾನವನ್ನು ನಿಮ್ಮ ಮನೆಯಲ್ಲಿ ಹೇಗೆ ಬೆಳೆಸಿ ನಿಮ್ಮ ಮನೆ ಅಂದವನ್ನು ಹೆಚ್ಚಿಸಬಹುದೆಂದು.